ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ವುಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಬಿಸಿಬೇಳೆ ಬಾತ್ ಮಾಡುತ್ತಿರ್ತಾರೆ. ಅದೇ ಸಮಯಕ್ಕೆ ಅಪ್ಪು ಮನೆಯೊಡೆ ಬರ್ತಾರೆ. ಆಗ ಗೌತಮ್ ಅವರು, ಏನು ಸರ್, ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿ ಇವಾಗ ನೇರವಾಗಿ ಮನೆಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಅಪ್ಪು, ಓ ಸಾರಿ ಸರ್, ಇದು ನಿಮ್ಮನೆ ಅಲ್ವಾ, ನಮ್ಮನೆ ಅಂದ್ಕೊಂಡು ಬಂದುಬಿಟ್ಟೆ. ಸರಿ ಸರ್, ನಾನು ಬರ್ತೀನಿ ಅಂತ ಹೇಳಿ ಸ್ವಲ್ಪ ಹಿಂದೆ ಹೋಗ್ತಾನೆ. ಆಗ ಗೌತಮ್ ಅವರು, ಪರವಾಗಿಲ್ಲ ಬನ್ನಿ ಸರ್, ಇದನ್ನು ಕೂಡ ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಅಪ್ಪು ಸ್ಮೆಲ್ನ ನೋಡಿ, ಏನು ಸರ್, ಬಿಸಿಬೇಳೆ ಬಾತ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ಪರವಾಗಿಲ್ವೇ, ವಾಸನೆ ಚೆನ್ನಾಗೆ ಕಂಡಿಡ್ದಿದ್ಯಾ, ಬಾ ಸರಿ ಕೈ ತೊಳ್ಕೊಂಡು ಬಾ, ಪ್ಲೇಟ್ ತೊಗೊಂಡು ಬಿಸಿಬೇಳೆ ಬಾತ್ ತಿನ್ನುವಂತೆ ಅಂತ ಹೇಳ್ತಾರೆ. ಆಗ ಅಪ್ಪು, ಪರವಾಗಿಲ್ಲ ಬಿಡಿ ಸರ್, ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾನೆ. ಆಗ ಗೌತಮ್ ಅವರು, ಹೌದಾ ಸರಿ ಬಿಡು ಪುಟ್ಟಿ, ನೀನು ಬಾ ಮತ್ತು ತಿನ್ನುವಂತೆ ಅಂತ ಹೇಳ್ತಾರೆ. ಆಗ ಅಪ್ಪು, ಅದಕ್ಕೆ ಸರ್ ಬೇಜಾರು ಮಾಡ್ಕೊಬಾರ್ದು ಅಂತ ಹೇಳಿದ್ದು ನಾನು ಬಿಸಿಬೇಳೆ ಬಾತನ್ನ ತಿಂತೀನಿ, ಆದರೆ ಒಂದು ಕಂಡೀಷನ್, ನಮ್ಮ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನೀವು ನಾನಿಲ್ಲಿ ಬಂದು ಬಿಸಿಬೇಳೆ ಬಾತ್ ತಿಂದೆ ಅಂತ ಹೇಳಬಾರ್ದು ಅಂತ ಹೇಳ್ತಾನೆ. ಆಗ ಗೌತಮ್ ಅವರು, ಅಲ್ವೋ, ಒಂದು ವೇಳೆ ನಿಮ್ಮ ಅಮ್ಮನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಅಪ್ಪು, ಅಯ್ಯೋ ಗೊತ್ತಾಗಲ್ಲ ಬಿಡಿ ಸರ್, ಮತ್ತು ಇನ್ನೊಂದು ವಿಷಯ ಗೊತ್ತಾ, ನೀವಿವಾಗ ಮಾಡ್ತಿರೋದು ಬಿಸಿಬೇಳೆ ಬಾತು, ಅದನ್ನು ಬಿಸಿ ಬಿಸಿಯಾಗಿರುವಾಗಲೇ ತಿನ್ಬಿಡ್ಬೇಕು, ಇಲ್ಲ ಅಂದರೆ ಟೇಸ್ಟೇ ಸಿಗಲ್ಲ ಸರ್ ಅಂತ ಹೇಳ್ತಾನೆ. ಆಗ ಗೌತಮ್ ಅವರು, ಹೌದಾ ಸರಿ, ಹಾಗಾದರೆ ಪ್ಲೇಟ್ ತೊಗೊಂಡು ಬಾ ಅಂತ ಹೇಳ್ತಾರೆ. ಆಗ ಅಪ್ಪು ಮಿಂಚು ಕೈಲಿರೋ ಪ್ಲೇಟ್ನ ತೊಗೊಂಡು ಬಂದು ಬಿಸಿಬೇಳೆ ಬಾತ್ ಹಾಕಿಸ್ಕೊಂಡು ತಿಂತಿರ್ತಾನೆ. ಆಗ ಮಿಂಚು ಕೋಪದಲ್ಲಿ ಅಪ್ಪುನೇ ನೋಡ್ತಿರ್ತಾಳೆ. ಆಗ ಗೌತಮ್ ಅವರು, ಪುಟ್ಟಿ, ಅವನು ಪ್ಲೇಟ್ ತೊಗೊಂಡ ಅಂತ ಬೇಜಾರಾಯ್ತಾ, ಇನ್ನೊಂದು ಪ್ಲೇಟ್ ತೊಗೊಂಬ, ನಿನಗೂ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತು ಮಿಂಚು ಕೂಡ ಬಿಸಿಬೇಳೆ ಬಾತನ್ನ ಹಾಕಿಸ್ಕೊಂಡು ಬಂದು ಅಪ್ಪು ಪಕ್ಕ ಕೂತ್ಕೊಂಡು ತಿಂತಿರ್ತಾರೆ. ಆಗ ಗೌತಮ್ ಅವರು, ಅಲ್ವೋ, ಹೇಗಿದೆ ಅಂತಲೇ ಹೇಳಿಲ್ಲ ಬಿಸಿಬೇಳೆ ಬಾತ್ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಪ್ಪು, ಸರ್ ತುಂಬಾ ಚೆನ್ನಾಗಿದೆ, ಹೋಟೆಲಲ್ಲಿ ಮಾಡ್ತಾರೆ ಗೊತ್ತಾ, ಅದೇ ಥರ ಮಾಡಿದ್ದೀರಾ, ಇದ್ರ ಮೇಲೆ ಏನೋ ಹಾಕ್ತಾರಲ್ಲ ಸರ್, ಅದು ಹಾಕೇ ಇಲ್ಲ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ಮರ್ತೇ ಬಿಟ್ಟಿರೋ ಒಂದು ನಿಮಿಷ ಅಂತ ಹೇಳಿ ಖಾರ ಬುಂದಿನ ತಂದು ಹಾಕ್ತಾರೆ. ಆಗ ಅಪ್ಪು, ಅಲ್ಲ ಸರ್, ಇವಳು ಯಾರು ಅಂತಲೇ ಹೇಳಿಲ್ವಲ್ಲ ನೀವು ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ಅವಳು ನನ್ನ ಮಗಳು ಅಂತ ಹೇಳ್ತಾರೆ. ಆಗ ಅಪ್ಪುಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಸರ್, ಅವತ್ತು ಸ್ಕೂಲಲ್ಲಿ ಸಿಕ್ಕಿದಾಗ ಮಗ ಮಾತ್ರ ಇರೋದು ಅಂತ ಹೇಳಿದ್ರಿ ಮತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಮಗ ಇದ್ದಾನೆ ಅಂತ ಹೇಳಿದ್ದೆ, ಮಗಳು ಇಲ್ಲ ಅಂತ ಹೇಳಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಅಪ್ಪು, ಅಲ್ಲ ಸರ್, ಅಡುಗೆ ಎಲ್ಲ ನೀವೇ ಮಾಡ್ತಿದ್ದೀರಾ, ನಿಮ್ಮ ವೈಫ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ನನ್ನ ವೈಫ್ ಬಗ್ಗೆ ಯಾಕೆ ಕೇಳ್ತಿದ್ಯಾ ಇವಾಗ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಪ್ಪು, ಏನಿಲ್ಲ ಸರ್, ನೀವು ಡ್ಯೂಟಿಗೆ ಹೋಗ್ತೀರಾ ಅಲ್ವಾ, ಮತ್ತು ಇವಳು ಇನ್ನೂ ಚಿಕ್ಕವಳಲ್ವಾ, ಇವಳನ್ನ ನೋಡ್ಕೊಳ್ಳೋಕ್ಕೆ ಇವಳಿಗೆ ಅಮ್ಮ ಇರ್ತಾರಲ್ವಾ, ಅವ್ರು ಎಲ್ಲಿ ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಗೌತಮ್ ಅವರು, ನೀನೇನು ಭಾರಿ ಬೆಳೆದ್ಬಿಟ್ಟಿದ್ಯಾ, ನೀನು ಕೂಡ ಚಿಕ್ಕವನೇ ಕಣೋ ಅಂತ ಹೇಳ್ತಾರೆ. ಆಗ ಅಪ್ಪು, ಸರ್ ಅದನ್ನೆಲ್ಲ ಬಿಡಿ, ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ಅಂತ ಕೇಳ್ತಾನೆ. ಆಗ ಮಿಂಚು, ನೀನು ಯಾಕೆ ನಮ್ಮ ಪಪ್ಪನ ಅಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅಪ್ಪು, ನಿಮ್ಮ ಪಪ್ಪ ಆಗೋಕ್ಕೂ ಮುಂಚೆ ಅವ್ರು ನನಗೆ ಫ್ರೆಂಡ್ ಗೊತ್ತಾ, ಅವ್ರಿಗೋಸ್ಕರ ನಾನು ಊರನ್ನೇ ಬಿಟ್ಟು ಬಂದಿದ್ದೀನಿ, ನಾವಿಬ್ಬರು ಅಷ್ಟೊಂದು ತಿಕ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಆಗ ಮಿಂಚು, ಅದೇನೇ ಆಗಿರ್ಬೋದು, ನಮ್ಮ ಪಪ್ಪ ನನಗೆ ಮಾತ್ರ ಕ್ಲೋಸ್, ನೀನು ಹಂಗೆಲ್ಲ ಅವ್ರನ್ನ ಪ್ರಶ್ನೆ ಮಾಡಬೇಡ ಇನ್ಮೇಲೆ ಅಂತ ಹೇಳ್ತಾಳೆ. ಆಗ ಅಪ್ಪು, ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಮಿಂಚು, ತೆಗೆದು ಬಾರಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಕೈ ಎತ್ತುತ್ತಾಳೆ. ಅಪ್ಪುಗೆ ಗಾಬರಿ ಆಗುತ್ತೆ. ಏನು ಸರ್ ಇವಳು ಹಿಂಗೆ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ಪುಟ್ಟಿ, ಅವನೆಷ್ಟೇ ಆದರೂ ನಮ್ಮ ಮನೆಗೆ ಬಂದಿರೋ ಗೆಸ್ಟು, ಅವನ ಜೊತೆ ಹಂಗೆಲ್ಲ ಮಾತಾಡ್ತಾರಾ, ಸಾರಿ ಕೇಳು ಅಂತ ಹೇಳ್ತಾರೆ. ಆಗ ಮಿಂಚು ಸಾರಿ ಅಂತ ಹೇಳ್ತಾಳೆ. ಆಗ ಅಪ್ಪು, ಹಂಗೆ ಬಾ ದಾರಿಗೆ ಅಂತ ಹೇಳಿ, ಸರ್ ಬಿಸಿಬೇಳೆ ಬಾತ್ ಮಾತ್ರ ಸೂಪರಾಗಿತ್ತು ಸರ್ ಅಂತ ಹೇಳ್ತಾನೆ. ಆಗ ಗೌತಮ್ ಅವರು ಇನ್ನೊಂದು ಸರಿ ಹಾಕ್ತಾರೆ. ಅದನ್ನು ತಿಂದಾದ್ಮೇಲೆ, ಸರ್ ನನ್ನ ಲೈಫಲ್ಲೇ ಈ ಥರ ಬಿಸಿಬೇಳೆ ಬಾತನ್ನ ನಾನು ಯಾವತ್ತೂ ತಿಂದಿರಲಿಲ್ಲ ಸರ್ ಅಂತ ಹೇಳ್ತಾನೆ. ನಿನಗೆ ನಿಜವಾಗ್ಲೂ ಅಷ್ಟೊಂದು ಇಷ್ಟ ಆಯಿತಾ ಅಂತ ಗೌತಮ್ ಕೇಳ್ತಾರೆ. ಆಗ ಅಪ್ಪು, ಸರ್ ನಮ್ಮಮ್ಮ ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ ಸರ್, ಆದರೆ ನಮ್ಮ ಅಮ್ಮನಿಗೆ ಮಾತ್ರ ನಾನು ಬಂದು ಇಲ್ಲಿ ಬಿಸಿಬೇಳೆ ಬಾತ್ ತಿಂದೆ ಅಂತ ಹೇಳಬೇಡಿ ಅಂತ ಕೇಳ್ಕೊತಾನೆ. ಆಗ ಗೌತಮ್ ಅವರು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ತಾರೆ. ಆಗ ಅಪ್ಪು, ಸರ್ ನಾನು ಫಸ್ಟ್ ಟೈಮ್ ನಿಮ್ಮ ಮನೆಯೊಳಗೆ ಬಂದಿದ್ದೀನಲ್ವಾ, ನಿಮ್ಮ ಮನೆಯೆಲ್ಲ ಒಂದು ಸರಿ ನೋಡ್ಬೋದಾ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು, ಅಲ್ವೋ, ನೋಡೋದಕ್ಕೆ ಇದೇನು ಅರಮನೆನಾ, ಒಂದು ಕಡೆ ನಿಂತ್ಕೊಂಡ್ರೆ ಇಡೀ ಮನೆ ನೋಡ್ಬೋದಪ್ಪ ಅಂತ ಹೇಳ್ತಾರೆ. ಆಗ ಅಪ್ಪು, ಆದರೆ ಅದು ಕಾಣಿಸಲ್ವಲ್ಲ ಸರ್ ಅಂತ ಬಾತ್ರೂಮ್ ಕಡೆ ಕೈ ತೋರಿಸ್ತಾನೆ. ಆಗ ಗೌತಮ್ ಅವರು, ಇವಾಗೇನು ನೀನು ಬಾತ್ರೂಮ್ನ ನೋಡಬೇಕಾ, ಸರಿ ನೋಡು ಅಂತ ಹೇಳ್ತಾರೆ. ಆಗ ಅಪ್ಪು ಹೋಗಿ ಬಾತ್ರೂಮಲ್ಲಿ ಯಾರಾದರೂ ಇದ್ದಾರಾ ಅಂತ ಫಸ್ಟ್ ನೋಡ್ತಾನೆ. ಅದಾದಮೇಲೆ ಫ್ರಿಡ್ಜ್ ಹಿಂದೆ, ಸೋಫಾ ಹಿಂದೆ ಎಲ್ಲ ನೋಡಿ, ಎಲ್ಲೇನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಸರಿ ಸರ್ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೆ ಜೇಡಿ ಅವ್ರ ಕಡೆ ಹುಡುಗನ ಹತ್ರ ಮಾತಾಡ್ತಾ ಇರ್ತಾರೆ. ನಾನು ಹೇಳಿದ ವಿಷಯ ಏನಾಯಿತು ಅಂತ ಕೇಳ್ತಾರೆ. ಸರ್ ನೀವು ಹೇಳಿದಾಗೆ ನಿಮ್ಮ ಅಣ್ಣನ ಮೊಬೈಲ್ನ ಟ್ರ್ಯಾಕ್ ಮಾಡಿಸಿದ್ದೀವಿ, ಅವ್ರ ಫೋನು ಆನ್ ಆಗಿದ ತಕ್ಷಣ 3 ಐ ಪ್ರೊಫೈಲ್ ನಂಬರ್ಗೆ ಕಾಲ್ ಹೋಗಿದೆ, ಅಷ್ಟೇ ಅಲ್ಲ ಅಲ್ಲಿರೋ ಲೋಕಲ್ MLA ಜೊತೆ ಕಿರಿಕಾಗಿದೆಯಂತೆ ಸರ್ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ನೀನು, ಇಷ್ಟೆಲ್ಲ ಆಗಿದೆಯಾ, ಹಾಗಾದರೆ ಅಲ್ಲಿ ದೊಡ್ಡದಾಗಿ ಏನು ಕಿರಿಕಾಗಿರಬೇಕು, ಮೊದಲು ಏನು ವಿಷಯ ಅಂತ ತಿಳ್ಕೊ, ಹೊರಡು ಇಲ್ಲಿಂದ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ ಆ ಹುಡುಗ ಅಲ್ಲಿಂದ ಹೋಗ್ತಾನೆ.
ಅದೇ ಸಮಯಕ್ಕೆ ಶಕುಂತಲ ಅವರು ಹೊರಗಡೆ ಬರ್ತಾರೆ. ಮಾಮ್, ನಿನ್ನ ದೊಡ್ಡ ಮಗ ಕುಶಾಲನಗರದಲ್ಲಿರೋದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ಅವನ ಫೋನ್ ಆನ್ ಆಗಿದ ತಕ್ಷಣ 3 ಐ ಪ್ರೊಫೈಲ್ ನಂಬರ್ಗೆ ಕಾಲ್ ಹೋಗಿದೆ. ಲೋಕಲ್ MLA ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾನಂತೆ. ಇಷ್ಟೆಲ್ಲ ಆಗಿದೆ ಅಂದರೆ ಅಲ್ಲಿ ದೊಡ್ಡದಾಗಿ ಏನೋ ಆಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ. ಆಗ ಶಕುಂತಲ ಅವರು, ಗೌತಮ್ ಏನೇ ಮಾಡಿದ್ರು ಅದರಿಂದ ಬಲವಾದ ಉದ್ದೇಶ ಕಾರಣ ಇರುತ್ತೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಹೇಳಿದೆಯಲ್ವಾ ಅಂತ ಹೇಳ್ತಾರೆ. ಹೇಳಿದ್ದೀನಿ ಮಾಮ್, ಸದ್ಯದಲ್ಲೇ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ JD ಹೇಳ್ತಾರೆ. ಶಕುಂತಲ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಅಪ್ಪು ಮನೆಗೆ ಬರ್ತಾನೆ. ಆಗ ಮಲ್ಲಿನ ನೋಡಿ ಚಿಕ್ಕಿ ಅಂತ ಏನೋ ಹೇಳಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಭೂಮಿ ಅಲ್ಲಿಗೆ ಬರ್ತಾರೆ. ನೋಡು, ನಿನಗೋಸ್ಕರ ಬಿಸಿಬೇಳೆಭಾತ್ ಮಾಡಿದ್ದೀನಿ, ಬೇಗ ಹೋಗಿ ಕೈಕಾಲು ತೊಳ್ಕೊಂಡು ಬಾ ಅಂತ ಹೇಳ್ತಾರೆ. ಅಪ್ಪುಗೆ ಬೇಜಾರಾಗುತ್ತೆ. ಮತ್ತು ಭೂಮಿ ಬಿಸಿಬೇಳೆಭಾತ್ ಹಾಕ್ಕೊಡ್ತಾರೆ, ಮಲ್ಲಿಗೂ ಹಾಕ್ಕೊಡ್ತಾರೆ. ಮತ್ತು ನನಗೆ ಒಂದು ಮೆಸೇಜ್ ಮಾಡೋದಿದೆ, ನಾನು ಹೋಗಿ ಮೆಸೇಜ್ ಮಾಡಿ ಬರ್ತೀನಿ, ನೀವು ತಿಂತಾಯಿರಿ ಅಂತೇಳಿ ಭೂಮಿ ರೂಮ್ ಒಳಗಡೆ ಹೋಗ್ತಾರೆ. ಆಗ ಅಪ್ಪು, ಡಾರ್ಲಿಂಗ್, ಅವ್ರ ಮನೇಲಿ ಇರೋದು ಇಬ್ಬರೇ ಅಂತ ಹೇಳ್ತಾರೆ. ಮತ್ತು ಮಲ್ಲಿ, ನೀನು ಯಾಕೋ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ತಿನ್ನೋದಕ್ಕೆ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಆಗ ಅಪ್ಪು, ಅಲ್ಲಿ ಸರಿಯಾಗಿ ಬಾರ್ಸ್ ಬಂದಿದ್ದೀನಿ, ಈಗ ಇಲ್ಲಿ ತಿನ್ನು ಅಂದರೆ ಹೇಗಾಗುತ್ತೆ, ತುಂಬ ಕಷ್ಟ ಆಗ್ತಿದೆ, ನೀನು ಸ್ವಲ್ಪ ತಿನ್ನು ಅಂತ ಹೇಳಿ ಅಪ್ಪು ಪ್ಲೇಟಲ್ಲಿರೋ ಬಿಸಿಬೇಳೆಭಾತನ್ನ ಮಲ್ಲಿ ಪ್ಲೇಟ್ಗೆ ಹಾಕ್ತಾರೆ. ಆಗ ಏನೋ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಪ್ಪು, ನೀನು ಇದನ್ನು ತಿಂದು ಖಾಲಿ ಮಾಡಿಲ್ಲ ಅಂದರೆ ನೀನು ನನ್ನ ಅವ್ರ ಮನೆಗೆ ಕಳಿಸ್ತೆ ಅಂತ ಮಮ್ಮಿಗೆ ಫಿಟ್ಟಿಂಗ್ ಇಟ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಮಲ್ಲಿ, ನನ್ನ ಫಿಟ್ಟಿಂಗ್ ರಾಣಿ ಅಂತ ಹೇಳಿ ಈಗ ನೀನೇ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಲ್ಲ, ಇದು ಸರಿನಾ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಭೂಮಿ ಅಲ್ಲಿಗೆ ಬರ್ತಾರೆ. ಏನಿಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಅಕ್ಕೋರೆ ಅಂತ ಮಲ್ಲಿ ಹೇಳ್ತಾರೆ. ಮತ್ತು ಭೂಮಿ ಊಟ ಮಾಡ್ತಾ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮಲ್ಲಿ, ಅಕ್ಕವರು ಆ ಮಗು ಯಾರ್ದು ಅಂತ ಯೋಚನೆ ಮಾಡ್ತಾ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ನನ್ನ ತಲೆಗೂ ಹುಳ ಬಿಟ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು, ಹೇಗಾದರೂ ವಿಷಯ ತಿಳ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಗೌತಮ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಗೌತಮ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ, ಹೋಗಿದ್ದು ಊರಿಗೆ ಇನ್ನೊಂದ್ಸರಿ ನೀವು ಹೋಗಲ್ಲ ಅಂತ ಗೊತ್ತು, ಆದರೂ ಈಗ ಹೋಗಲೇಬೇಕು, ಸ್ವಲ್ಪ ಎಮರ್ಜೆನ್ಸಿ ಇದೆ, ಹುಬ್ಬಳ್ಳಿಗೆ ಹೋಗ್ತೀರಾ ಅಂತ ಕೇಳ್ತಾರೆ. ಸರಿ ಸರ್, ಹೋಗ್ತೀನಿ ಅಂತ ಗೌತಮ್ ಹೇಳ್ತಾರೆ. ಕ್ಯಾಬ್ ಮ್ಯಾನೇಜರ್ಗೆ ತುಂಬಾ ಖುಷಿಯಾಗುತ್ತೆ. ಸರಿ ಆಯಿತು, ನೀವು ಒಪ್ಕೊಂಡಿದ್ದು ನನಗಂತೂ ಖುಷಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಪುಟ್ಟಿ, ನನಗೆ ಅರ್ಜೆಂಟ್ ಟ್ರಿಪ್ ಬಂದಿದೆ, ನಾನು 2 ದಿನ ಬೇರೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ನಿನ್ನನ್ನು ಆನಂದ್ ಅವ್ರ ಮನೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಅಲ್ಲಿ ಆಂಟಿ ಇರ್ತಾರೆ, ಮಕ್ಕಳಿರ್ತಾರೆ, ನೀನಲ್ಲಿ ಆರಾಮಾಗಿರಬಹುದು ಅಂತ ಹೇಳ್ತಾರೆ. ಸರಿ ಅಂತ ಮಿಂಚು ಹೇಳ್ತಾಳೆ. ಮತ್ತು ಗೌತಮ್ ಅವರು ಮಲಗ್ತಾರೆ. ಮಿಂಚುಗೆ ಬೇಜಾರಾಗುತ್ತೆ. ಮತ್ತು ಬೆಳಗಾಗುತ್ತೆ. ಗೌತಮ್ ಅವರು ಮಿಂಚು ಬಟ್ಟೆನೆಲ್ಲ ತಗೊಂಡು ಡೋರ್ ಲಾಕ್ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಪುಟ್ಟಿ, ನಾನು ನಿನ್ನ ಆನಂದ್ ಅವ್ರ ಮನೆಗೆ ಬಿಟ್ಟು ಹೋಗ್ತೀನಿ, ಅವರೇ ನಿನ್ನ ಸ್ಕೂಲ್ಗೆ ಬಿಡ್ತಾರೆ, ಮತ್ತು ನಿನ್ನ ಕರ್ಕೊಂಡು ಬರ್ತಾರೆ, ಅವ್ರ ಮನೇಲಿ ನಿನಗೆ ಬೇಜಾರಾಗಲ್ಲ, ನಾನು ವಾಪಸ್ ಬಾ ಅಂತ ಕರೆದ್ರು ನೀನು ಬರಲ್ಲ, ಅಷ್ಟು ಎಂಜಾಯ್ ಮಾಡ್ತೀಯ ಗೊತ್ತಾ, ಬೇಜಾರು ಮಾಡ್ಕೋಬೇಡ, 2 ದಿನ ಅಂತ ಹೇಳಿ ಮಾತಾಡಿಕೊಂಡು ಕೆಳಗಡೆ ಬರ್ತಾರೆ. ಆಗ ಅಲ್ಲಿರೋ ವಟಾರದವರು, ಏನಪ್ಪ ಗೌತಮ್, ಯಾಕೋ ಮಗು ತುಂಬ ಬೇಜಾರಲ್ಲಿದೆಯಲ್ಲ, ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಸರ್, ನಾನು 2 ದಿನ ಬೇರೆ ಊರಿಗೆ ಟ್ರಿಪ್ ಹೋಗ್ತಿದ್ದೀನಿ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ, ಅವಳು ಬೇಗ ಸರಿ ಹೋಗ್ತಾಳೆ ಅಲ್ವಾ ಪುಟ, ಬಾ ಹೋಗೋಣ ಅಂತ ಕಾರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಮಿಂಚು ಗೌತಮ್ ಅವ್ರನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ. ನೀವು ನನ್ನ ಅಪ್ಪ ಬಿಟ್ಟೋದಾಗೆ ನನ್ನ ಬಿಟ್ಟೋಗಲ್ಲ ತಾನೆ ಅಂತ ಕೇಳ್ತಾರೆ. ಇಲ್ಲ ಪುಟ, ನಾನು ಬಿಟ್ಟೋಗಲ್ಲ, ಬೇಗ ಬಂದ್ಬಿಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಇಲ್ಲ, ನೀವು ಬಿಟ್ಟೋಗ್ತೀರಾ ಅಂತ ಮಿಂಚು ಹೇಳ್ತಾಳೆ. ಇಲ್ಲ ಕಂದ, ನಾನು ಎಲ್ಲೂ ಹೋಗಲ್ಲ ಅಂತ ಗೌತಮ್ ಹೇಳ್ತಾರೆ. ದಯವಿಟ್ಟು ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಪ್ಲೀಸ್, ನನಗೋಸ್ಕರ ಅಂತ ಮಿಂಚು ಹೇಳ್ತಾಳೆ. ಆಗ ಗೌತಮ್ ಅವರು, ಸರಿ ಪುಟ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಈಗ ಈ ಬಟ್ಟೆನೆಲ್ಲ ತಗೊಂಡು ಒಳಗಡೆ ಹೋಗು ಅಂತ ಹೇಳ್ತಾರೆ. ಮಿಂಚು ಅಲ್ಲಿಂದ ಹೋಗ್ತಾಳೆ. ಗೌತಮ್ ಅವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಭೂಮಿ ಅಡುಗೆ ಮಾಡ್ತಾ ಗೌತಮ್ ಅವ್ರ ಮನೆ ಕಡೆನೇ ನೋಡ್ತಾ ಇರ್ತಾರೆ. ಅಲ್ಲಿಗೆ ಮಲ್ಲಿ ಬರ್ತಾರೆ. ಅಕ್ಕೋರೆ, ನಾನು ಆ ಮಗು ಬಗ್ಗೆನೇ ತಲೆ ಕೆಡ್ಸ್ಕೊಂಡಿದ್ದೀನಿ, ಆ ಮಗು ಯಾರು ಅನ್ನೋದನ್ನು ಮೊದಲು ತಿಳ್ಕೊಬೇಕು, ಅದು ಅಲ್ಲದೆ ಆ ಮನೇಲಿ ಇರೋದು ಇಬ್ಬರೇ ಅಂತೆ, ಇದ್ದಕ್ಕಿದ್ದಾಗೆ ಆ ಮಗು ಎಲ್ಲಿಂದ ಉದ್ಭವ ಆಯಿತೋ ಅದೇನು ವಿಷಯ ಅಂತ ಹೋಗಿ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ಏನು ಬೇಕಾಗಿಲ್ಲ, ನನಗೆ ಬೇಡದಿರೋ ವಿಷಯ ನಿನಗೆ ಯಾಕೆ, 1 ನಿಮಿಷ ಮಲ್ಲಿ, ನೀನು ಅವ್ರ ಮನೇಲಿ ಇರೋದು ಇಬ್ಬರೇ ಅಂತ ಹೇಳ್ದಲ್ಲ, ನಿನಗೆ ಹೇಗೆ ವಿಷಯ ಗೊತ್ತಾಯಿತು, ನೀನೇನಾದ್ರೂ ಆ ಮನೆಗೆ ಹೋಗಿದ್ದ ಅಂತ ಕೇಳ್ತಾರೆ. ಇಲ್ಲ ಅಕ್ಕೋರೆ, ನೀವು ಮಾಡಬೇಡ ಅಂತ ಕೆಲಸನ ನಾನು ಯಾವಾಗ ಮಾಡಿದ್ದೀನಿ ಹೇಳಿ, ನಾನು ಹೋಗಿಲ್ಲ ಅಂತ ಹೇಳ್ತಾರೆ. ಮತ್ತು ಆ ಮನೇಲಿರೋದು ಇಬ್ಬರೇ ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು, ನಿಜ ಹೇಳು ಮಲ್ಲಿ, ನೀನು ನನ್ನ ಹತ್ರ ಸುಳ್ಳು ಹೇಳೋ ಹಾಗಿಲ್ಲ ಅಂತ ಭೂಮಿ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕೋರೆ, ನಾನು ನಿಮ್ಮ ಹತ್ರ ಸುಳ್ಳು ಹೇಳಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನಾನು ಅಲ್ಲಿಗೆ ಹೋಗಿರಲಿಲ್ಲ, ಪುಟಾಣಿ ಏಜೆಂಟ್ 99 ನನಗೆ ವರದಿ ಮಾಡಿದ್ದು ಅಂತ ಅಪ್ಪು ಕಡೆ ತೋರಿಸ್ತಾರೆ. ಅಯ್ಯೋ, ಈ ಚಿಕ್ಕಿ ಸರಿಯಾಗಿ ತಗ್ಲಾಕಿದ್ರು, ಈಗ ಏನು ಮಾಡಲಿ ಅಂತ ಅಪ್ಪು ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿಗೆ ಬೇಜಾರಾಗುತ್ತೆ. ಅಪ್ಪು, ನಿಜ ಹೇಳೋ, ನೀನು ಅವ್ರ ಮನೆಗೆ ಹೋಗಿದ್ದ ಅಂತ ಕೇಳ್ತಾರೆ. ಹೌದು ಮಮ್ಮಿ, ಚಿಕ್ಕಿನೇ ಬಲವಂತ ಮಾಡಿ ನನ್ನ ಆ ಮನೆಗೆ ಕಳಿಸಿದ್ರು, ಆ ಮನೆಗೆ ಹೋದಾಗ ಅವರು ಬಿಸಿಬೇಳೆಭಾತ್ ಮಾಡಿದರು, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ತಿಂದ್ಕೊಂಡು ಬಂದೆ,
ಇಲ್ಲಿಗೆ ಬಂದಾಗ ನೀವು ಅದನ್ನೇ ಮಾಡಿದ್ರಲ್ವಾ, ನಿಮಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಬಿಸಿಬೇಳೆಬಾತ್ ತಿಂದೆ ಅಷ್ಟೇ ಮಮ್ಮಿ ಅಂತ ಹೇಳ್ತಾನೆ. ಮಲ್ಲಿ ಏನು ಹೇಳಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾರೆ. ಭೂಮಿಗೆ ಬೇಜಾರಾಗುತ್ತೆ. ಇಲ್ಲಿಗೆ ಅಮೃತದ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.